ರಾಜ್ಯ ರೈತ ಸಂಘದಿಂದ ಹೆಸರು ಬೆಂಬಲ ಬೆಲೆ ಘೋಷಣೆಗೆ ಎರಡನೇ ಬಾರಿಗೆ ಖಂಡಿಸಿ ಜಿಲ್ಲಾಧಿಕಾರಿಗೆ ಮನವಿ. ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬೆಳೆ ಬೆಳೆದಿದ್ದು ಅಳಿ ಉಳಿದ ಹೆಸರು ಬೆಳೆಗೆ 10,000 ರೂಪಾಯಿಯಂತೆ ಹೆಸರು ಕಾಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಎರಡನೇ ಬಾರಿ ಒತ್ತಾಯಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಖಂಡಿಸಿ ಕೊಪ್ಪಳ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ಹಾಗೂ ಜಂಟಿ ನಿರ್ದೇಶಕ ಅಧಿಕಾರಿಗಳು ಆದ ರುದ್ರೇಶಪ್ಪ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಮನವಿ ಪತ್ರ ಸ್ವೀಕರಿಸಿದ ಅಪಾರ ಜಿಲ್ಲಾಧಿಕಾರಿಗಳು ಹಾಗೂ ಜಂಟಿ ನಿರ್ದೇಶಕರು ಆದ ರುದ್ರೇಶಪ್ಪ ಅವರು ನಿಮ್ಮ ಮನವಿ ಪತ್ರವನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೆಸರು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳುಹಿಸಿಕೊಡಲಾಗಿದೆ ಎಂದರು. ಈ ವೇಳೆಯಲ್ಲಿ ಜಿಲ್ಲೆಯ ರೈತರಿಗೆ ಹೆಸರು ಬೆಂಬಲ ಬೆಲೆ ಇನ್ನೊಂದು ವಾರದೊಳಗೆ ಖರೀದಿ ಕೇಂದ್ರ ಪ್ರಾರಂಭವಾಗುತ್ತೆ. ಜಿಲ್ಲೆಯ ರೈತರು ಹೆಸರು ಬೆಂಬಲ ಬೆಲೆಯಲ್ಲಿ ಒಳ್ಳೆಯ ಹೆಸರು ಕಾಳನ್ನು ಕಳಿಸಿಕೊಡಬೇಕು ಅಂತ ಪ್ರತಿಯೊಂದು ಕ್ವಿಂಟಾಲ್ಗೆ 8,100 ರೂಪಾಯಿಯಂತೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲಾಗುತ್ತೆ ಎಂದು ಜಂಟಿ ನಿರ್ದೇಶಕ ಅಧಿಕಾರಿಗಳು ಆದ ರುದ್ರೇಶಪ್ಪ ಇವರು ಮಾತನಾಡಿ ಹೇಳಿದ್ದಾರೆ. ರೈತರ ಹೆಸರು ಇರುವಾಗಲೇ ಬೆಂಬಲ ಬೆಲೆ ಖರೀದಿ ಕೇಂದ್ರ ಶೀಘ್ರದಲ್ಲಿಯೇ ಆರಂಭ ಮಾಡಿದರೆ ಸಾಲ ಸೂಲ ಮಾಡಿ ಹೆಸರು ಬಿತ್ತನೆ ಮಾಡಿದ ರೈತರಿಗೆ ಅನುಕೂಲವಾಗುತ್ತೆ. ಬೆಂಬಲ ಬೆಲೆ ವಿಳಂಬವಾದರೆ ಜಿಲ್ಲೆಯ ರೈತರು ಹೆಸರು ಕಾಳನ್ನ ಖಾಸಗಿ ಮಾರುಕಟ್ಟೆಗೆ ಹೋದ ಮೇಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದರೆ ರೈತರಿಗೆ ಏನು ಪ್ರಯೋಜನ ಆಗುವುದಿಲ್ಲ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ಕೋಳೂರ ಇವರು ಮಾತನಾಡಿ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಶಿಧರ್ ಮಾದಿನೂರ್ ಇತರರು ಉಪಸ್ಥಿತರಿದ್ದರು. ನಾವು ಖರೀದಿ ಕೇಂದ್ರ ಜಲ್ದಿ ಚಾಲೂ ಮಾಡಿದ್ರೆ ರೈತರು ಉಳ್ಕೊಂತೀವಿ. ಇಲ್ಲಿಲ್ಲ ಅಂದ್ರ ಖಾಸಗಿ ಕೇಂದ್ರಕ್ಕೆ ಹಾಕ್ತಾರ. ಈ ರೇಟ್ ಇಲ್ಲ ಪಾಟ್ ಇಲ್ಲ ಹಾಕಕ್ ಮುಖಕ್ಕೆ ತೊಗೊಂತಾರ ಅವ್ರು. ಈಗ ರೈತರು ಯಾಕೆ ಬೆಳಿಬೇಕು? ಜಲ್ದಿ ನೀವು ಶೀಘ್ರದಲ್ಲಿ ಖರೀದಿ ಕೇಂದ್ರ ಚಾಲೂ ಮಾಡ್ಬೇಕು. ಇಷ್ಟ ಮನವಿ ನಮ್ದು. ತಮ್ಮ ಹೆಸರು ನಾಗಪ್ಪ ಹಸುಟಿ. ನಮಸ್ಕಾರ. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನಲ್ಲಿ ಸುಮಾರು 18,000 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮಲ್ಲಿ ಹೆಸರು ಬೆಳೆ ಬಂದಿದೆ. ವಿಶೇಷವಾಗಿ ಯಲಬುರ್ಗಾ, ಕುಕನೂರು ಭಾಗದಲ್ಲಿ ಮತ್ತೆ ಕೊಪ್ಪಳದಲ್ಲೂ ಅಳವಂಡಿ ಭಾಗದಲ್ಲಿ ಈಗ ಹೆಸರು ಬೆಳೆದಿದ್ದಾರೆ. ಈಗ ನಾವು ಈಗ ಕಳೆದ ತಿಂಗಳು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ. 8,100 ರೂಪಾಯಿ ಪರ್ ಕ್ವಿಂಟಲ್ಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಇನ್ನು ಒಂದು ವಾರದಿಂದ 10 ದಿವಸದಲ್ಲಿ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ. ನಾನು ರೈತ ಬಾಂಧವರಿಗೆ ವಿನಂತಿ ಮಾಡ್ತೀನಿ, ಮಿಷನ್ ಹಾರ್ವೆಸ್ಟ್ ಮಾಡಿದ್ರು ಸಹ ಸ್ವಲ್ಪ ನೀಟಾಗಿ ಅಂದ್ರೆ ಮಾಯಿಶ್ಚರ್ 12% ಬೇಕಂತಾರೆ ಅವರು. ಅಂದ್ರೆ ಅದಕ್ಕೋಸ್ಕರ ಕ್ಲೀನಾಗಿ ಒಣಗಿಸಿ ಸ್ವಲ್ಪ ಇಟ್ಕೊಂಡ್ರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಬೆಳೆ ಸಮೀಕ್ಷೆ ಕಡ್ಡಾಯ. ಅದಕ್ಕೆ ಬೆಳೆ ಸಮೀಕ್ಷೆ ಯಾರು ಮಾಡಿದಾರೋ ಅವ್ರದ್ದು ಮಾತ್ರ ಖರೀದಿ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕೆ ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿದ್ವಿ. ಅದು ಇನ್ನೊಂದ್ಸರಿ ತಾವು ಪರಿಚಯ ಮಾಡ್ಕೊಂಡು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದ್ರೆ ಇನ್ನೂ 2 ಟೈಮ್ ಇದೆ. ಬೆಳೆ ಸಮೀಕ್ಷೆ ಮಾಡಿದ್ರೆ ಅದನ್ನು ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಖರೀದಿ ಮಾಡ್ಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಪ್ರಸ್ತಾವನೆ ಕಳಿಸಿ 15 ದಿವಸ ಆಯ್ತು. ಈ ಒಂದು ವಾರದಲ್ಲಿ ಬಂದ ತಕ್ಷಣ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ಇಲ್ಲ ಅದಕ್ಕೆ ಆ ರೈತರು ಮಾರ್ಕೆಟಿಂಗ್ ಕಳ್ಸೋದು ಬೇಡ. ಜಾಸ್ತಿ ರೇಟ್ ಸಿಕ್ಕರೆ ಕಳಿಸ್ಲಿ. ಈಗ ಕೇಂದ್ರ ಸರ್ಕಾರ ನಮ್ದೇನು ಮಾರ್ಗಸೂಚಿ ಇದೆ, ಈಗ 25% ಹತ್ರ ಸರ್ಕಾರ ಖರೀದಿ ಮಾಡ್ಬೇಕಂತಿದೆ. ಬಟ್ ಉಳಿದಿದ್ದನ್ನು ಖರೀದಿ ಮಾಡಬಾರ್ದಂತಿಲ್ಲ. ಒಂದು ಉದ್ದೇಶ ಏನಪ್ಪ, ನಾವು ಸರ್ಕಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ರೇಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಅದು ಮೇನ್ ಉದ್ದೇಶ. ಅಲ್ಲಿ ಜಾಸ್ತಿ ಆದ್ರೆ ಕೊಡೋದೇನು ತಪ್ಪೇನಿಲ್ಲ. ನಾವು ಅಲ್ಲಿ ಕೊಡಬಾರ್ದು ಅಂತ ಹೇಳ್ತೀರಾ, ಬಟ್ ಇಲ್ಲೂ ಕೊಡಿ ಅಲ್ಲೂ ಕೊಡಿ. ಬಟ್ ನಮ್ಮ ರೈತರ ಖರೀದಿ ಕೇಂದ್ರ ಅಂತೂ 100% ಮಾಡ್ತೀವಿ. ಇಲ್ಲೇ ಕೊಡೋದು ಒಳ್ಳೇದು. ಶೀಘ್ರದಲ್ಲಿ ಆಗುತ್ತೆ. ರುದ್ರೇಶಪ್ಪ ಅಂತೇಳಿ ಜಂಟಿ ಕೃಷಿ ನಿರ್ದೇಶಕ ಕೊಪ್ಪಳ.